ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಜನ್ಮಾಷ್ಟಮಿಯ ವಿಶೇಷ ಇವತ್ತು ನಾನು ನಿಮಗೆ ಇಸ್ಕಾನ್ ಪ್ರಸಾದ ಯಾವ ರೀತಿ ಮಾಡೋದಂತ ತೋರಿಸಿ ಕೊಡಕತ್ತೀನಿ ರೀ. ಬರ್ರಿ ಹಂಗಂದ್ರೆ ತಡ ಮಾಡ್ದೆ ರೆಸಿಪಿ ಶುರು ಮಾಡಿಬಿಡೋಣ. ಬರ್ರಿ ಕಿಚನ್ಗೆ ಬಂದಿವಾಗ ಗ್ಯಾಸನ್ನು ಹಚ್ಕೊಂಡೇರಿ, ದಪ್ಪ ತಳದ ಪಾತ್ರೆ ಇಟ್ಟರಿ ಆಗಲ್ಲಂದ ಅದ್ರೊಳಗೆ 3/4 ಕಪ್ಪಿನಷ್ಟು ತುಪ್ಪ ಹಾಕಿದೆ. ತುಪ್ಪ ಬಿಸಿ ಆದ ನಂತರ 1 ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕಿ ಈ ತುಪ್ಪದೊಳಗೆ ನೀಟಾಗಿ ಮಿಕ್ಸ್ ಮಾಡಿರಿ. ಇದನ್ನೀಗ ಫ್ಲೇಮ ಲೋನಲ್ಲೇ ಇರಲಿ ರೀ, ಹೈ ಇಡಕ್ಕೆ ಹೋಗಬೇಡ್ರಿ. ಈ ಗೋಧಿ ಹಿಟ್ಟು ತುಪ್ಪ ಎರಡು ನೀಟಾಗಿ ಬೆರಿಬೇಕು ನೋಡ್ರಿ, ಆ ರೀತಿಯಾಗಿ ಮಿಕ್ಸ್ ಮಾಡಬೇಕ್ರಿ. ಬಂಧುಗಳೇ, ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಕೊಡ್ರಿ, ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ. ಸಣ್ಣ ಉರಿ ಒಳಗೆ ಇದನ್ನು ಕೈ ಬಿಡದಂಗೆ ಹಿಂಗೆ ತಿರುವಾಡಿದ್ವಿ ಅಂದ್ರೆ ನೀರಾಗತ್ತೆ ನೋಡ್ರಿ. ಹಿಂಗೆ ಚಿದ್ರ ಆಗತ್ತೆ ರೀ, ನೀರೂ ಆಗತ್ತೆ ರೀ. ಹಿಂಗೆ ನಾವು ಹುರ್ದಂಗೆ ಒಂದು 5 ನಿಮಿಷ ಆದ ನಂತರ ಅದೇನಾಗತ್ತೆ ರೀ, ಬಣ್ಣ ಚೇಂಜ್ ಆಗ್ತಾ ಬರ್ತೈತೆ ರೀ. ಅದು ಈ ಕಲರ್ ಚೇಂಜ್ ಆಗತ್ತೈತೆ ನೋಡ್ರಿ. ಸುತ್ತಿಂದೆಲ್ಲ ಹಿಂಗೆ ಅನ್ಕೊತ ನಾವು ಹಿಂಗೆ ಫ್ರೈ ಮಾಡ್ಬೇಕ್ರಿ. ಅದನ್ನು ಜಾಸ್ತಿ ಫ್ರೈ ಆಗಬೇಕು ಅಂದ್ಕೊಂಡು ಸೀದಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಕೈ ಬಿಟ್ರೆ ಸೀದು ಹೋಗ್ತೈತೆ ರೀ. ಅದು ಸೀದಿದ್ರೆ ನಮ್ಮ ಸ್ವೀಟ್ ಅನ್ನೋದು ಪರ್ಫೆಕ್ಟ್ ಆಗಂಗಿಲ್ಲ ರೀ. ಈಗ ನೋಡಿರಿ, ಕಲರ್ ಚೇಂಜ್ ಆಗ್ತಾ ಬರಾಕತೈತಿ, ಫುಲ್ಲೆಲ್ಲ ನೀರು ಆಗಾಕತೈತಿ ನೋಡಿರಿ. ಈಗ ನಮ್ದು ಗಮ್ಮಂತ ವಾಸನೆ ಕೂಡ ಬರಾಕತೈತಿ ರೀ ಈ ತುಪ್ಪ ಗೋಧಿ ಹಿಟ್ಟಿಂದ. ನೋಡಿರಿ, ಪರ್ಫೆಕ್ಟ್ ಆಗೈತೆ ರೀ. ಈಗ 1 ಕಪ್ಪಿನಷ್ಟು ಸಕ್ಕರೆ ಹಾಕೋರಿ. ಹಾಕಿ ಮೊದಲು ಇದನ್ನು ನೀಟಾಗಿ ಮಿಕ್ಸ್ ಮಾಡಿರಿ. 2 ರಿಂದ 3 ನಿಮಿಷ ತೊಗೋತೈತ್ರ ಇದು ನೀಟಾಗಿ ಮಿಕ್ಸ್ ಆಗಕ್ಕೆ. ಈ ಸಕ್ಕರೆ ಅದ್ರೊಳಗೆ ಮಿಕ್ಸ್ ಆಗಾಕತ್ತೈತ್ರಿ. ಮತ್ತು ಲೈಟಾಗಿ ಸ್ವಲ್ಪ ನಮಗದು ಸಕ್ರೆದು ಅಂಶ ಬಿಡ್ತೈತಲ್ರಿ, ಅದು ನೀರಾಗತ್ತೆ ರೀ ಸ್ವಲ್ಪ. ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಈಗ ಸಕ್ರೆ ಇದ್ರೊಳಗೆ ನೀಟಾಗಿ ಎಲ್ಲ ನಮ್ಮದು ಬೆರೀತು ಅಂದಾಗ ಒಂದು ಅರ್ಧಂಬರ್ಧ ಸಕ್ಕರೆ ಕರಗಿರ್ತೈತ್ರ, ಇನ್ನು ಅರ್ಧಂಬರ್ಧ ಸಕ್ಕರೆ ಇರ್ತೈತೆ ರೀ ಅದ್ರೊಳಗೆ. ಪೂರ್ತಿ ಏನು ಕರಗಿರಂಗಿಲ್ಲ ರೀ. ಈಗ 1/4 ಕಪ್ಪಿನಷ್ಟು ನೀರು ಹಾಕೊಳಕತ್ತೀನಿ ರೀ. ಹಾಕಿದನ್ನ ನೀಟಾಗಿ ಮಿಕ್ಸ್ ಮಾಡಿರಿ. ಇದು ಜಲ್ದಿನ ಆಗತ್ತೆ. ಇವಾಗ ಏನು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ. ಈಗ ಈಗೆಲ್ಲ ನೀರೆಲ್ಲ ಅಬ್ಸರ್ವ್ ಮಾಡ್ಕೊತ ನೋಡ್ರಿ ಅದು. ಈಗ ಇದ್ರೊಳಗೆ ನೋಡ್ರಿ, ಇನ್ನೊಂದು 1/4 ಕಪ್ಪಿನಷ್ಟು ನೀರು ಹಾಕೋತೀನಿ ರೀ ನಾನು. ಯಾಕಂತಂದ್ರೆ ಒಮ್ಮೆ ಹಾಕೊಳಕ್ಕೆ ಹೋಗ್ಬೇಡ್ರ. ಒಂದೊಂದು ಗೋಧಿ ಹಿಟ್ಟು ಜಾಸ್ತಿ ಹಿಡಿತೈತೆ ರೀ, ಒಂದೊಂದು ಗೋಧಿ ಹಿಟ್ಟು ಕಮ್ಮಿ ಹಿಡಿತೈತೆ ರೀ. ಹಾಗಾಗಿ 3/4 ಕಪ್ ಹಾಕ್ಕೊಂಡೀನಿ ರೀ. ಇದ್ರೊಳಗೆ ಇನ್ನೊಂದು ಸ್ವಲ್ಪ ನೀರು ಬೇಕನ್ಸಾಕತ್ತೈತೆ ರೀ, ಅದಕ್ಕೆ ಇನ್ನೊಂದು 1/4 ಕಪ್ಪಿನಷ್ಟು ಹಾಕೊತೀನಿ ನೋಡಿರಿ. ಟೋಟಲಾಗಿ 1 ಕಪ್ ನೀರು ಹಾಕ್ಕೊಂಡೀನಿ ರೀ ನಾನು. ನೀವು ನೋಡಿ ಹಾಕೋರಿ, ಮೊದಲ ಒಂದೇ ಸಲ 1 ಕಪ್ ಪೂರ ಹಾಕೊಳಕ್ಕೆ ಹೋಗ್ಬೇಡ್ರಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಇದೀಗ ನೋಡಿರಿ, ಎಲ್ಲ ನಮ್ಮದು ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಪ್ಯಾನ್ ಎಲ್ಲ ಬಿಡ್ಬೇಕ್ರಿ. ಅದು ಅಲ್ಲಿವರೆಗೆ ಹಿಂಗೆ ಲೋ ಫ್ಲೇಮ್ ಒಳಗೆ ಚೆಂದಾಗ ಕೈ ಆಡಿಸ್ರಿ. ಹಿಂಗೆ ನಾವು ತಿರುವಾಡಿದ್ವಿ ಅಂದ್ರೆ ಅದೇನಾಗತ್ತೆ ರೀ, ಮಿಕ್ಸ್ ಆಗೇ ಬಿಡ್ತೈತೆ ರೀ. ಈಗ ಮಾತ್ರ ಟೈಮ್ ಜಾಸ್ತಿ ತೊಗೊಳಂಗಿಲ್ಲ ರೀ, ಜಲ್ದಿನ ಆಗತ್ತೆ ರೀ. ಇಲ್ಲ ನೋಡ್ರಿ, ಕಂಪ್ಲೀಟಾಗಿ ನಮ್ದು ಎಲ್ಲ ಪ್ಯಾನ್ ಬಿಡಾಕತ್ತೈತ್ರ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡೇನಿ ರೀ. ಈಗ ಇದು ಪರ್ಫೆಕ್ಟ್ ಆಗಿರುವಂಥ ನಮ್ಮ ಇಸ್ಕಾನ್ ಪ್ರಸಾದ ರೆಡಿ ಆಯ್ತು ರೀ. ಇಸ್ಕಾನ್ ಟೆಂಪಲ್ದೊಳಗೆ ಇದಕ್ಕೆ ಕಡಾ ಪ್ರಸಾದ ಅಂತಾರೆ ರೀ. ನೋಡಿರಿ, ಪರ್ಫೆಕ್ಟ್ ಆಗಿರುವಂಥ ನಮ್ಮ ಇಸ್ಕಾನ್ ಪ್ರಸಾದ ರೆಡಿ ಆಯ್ತು ರೀ. ನೋಡಿರಿ, ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ. 2 ನಿಮಿಷದೊಳಗೆ ರೆಡಿ ಮಾಡ್ಕೋಬೋದು ರೀ. ಇದನ್ನು ಭಾಳ ಈಸಿಯಾಗಿ ಮಾಡುವಂಥದ್ದು ಐತ್ರಿ. ಒಂದು ಸಲ ಟ್ರೈ ಮಾಡಿರಿ. ಜನ್ಮಾಷ್ಟಮಿಗೆ ಇದು ಒಂದು ಸಲ ಟ್ರೈ ಮಾಡಿರಿ. ಇದನ್ನು ನೋಡಿರಿ, ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ. ಪ್ಯಾನಿಗಂತೂ ಚೂರೂ ಹತ್ತಂಗಿಲ್ಲ ರೀ, ಅಷ್ಟು ಸರಿಯಾಗಿ ಬಂದೈತೆ ರೀ. ನೋಡಿರಿ, ಜಾರ್ ಹೋಗಾಕತ್ತೈತೆ ರೀ ಸ್ಪೂನಿನಿಂದ, ಅಷ್ಟು ಪರ್ಫೆಕ್ಟ್ ಆಗೈತೆ ನೋಡಿರಿ. ನೋಡಿರಿ, ಸೂಪರ್ ಆಗಿರುವಂಥ ಜನ್ಮಾಷ್ಟಮಿಯ ವಿಶೇಷ ಪ್ರಸಾದ ರೆಡಿ ಆಯ್ತು ರೀ ನಮ್ದು. ನೋಡಿರಿ, ಪ್ಯಾನ್ ಕೂಡ ಎಷ್ಟು ನೀಟಾಗಿ ಕಾಣಕತ್ತೈತೆ ನೋಡಿರಿ. ಸ್ವಲ್ಪ ಕೂಡ ಪ್ಯಾನಿಗೆ ಕೂಡ ಏನೂ ಹತ್ತಿಲ್ಲ ರೀ.
ನೋಡ್ರಿ, ನೋಡಿದ್ರೆ ಬಾಯಾಗ ನೀರು ಬರಾಕತ್ತಾವ್ರಿ ಈ ಪ್ರಸಾದ ನೋಡಿದ್ರನ. ನೋಡ್ರಿ, ಸೂಪರ್. ಒಂದು ಸಲ ಟ್ರೈ ಮಾಡಿರಿ. ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟಿನ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಹಾಜರಾಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ. ಬಾಯ್ ಬಾಯ್.